ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರೈತನ ಬದುಕಿಗೆ ನಿಜವಾದ ಮಾಹಿತಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ. ಇಂದು ನಾವು ಮಾತನಾಡಲಿರುವುದು ರೈತರ ಕೆಲಸವನ್ನು ಸುಲಭ ಮಾಡೋ, ಖರ್ಚು ಕಡಿಮೆ ಮಾಡೋ, ಲಾಭ ಹೆಚ್ಚಿಸೋ ಒಂದು ಬಹಳ ಮುಖ್ಯವಾದ ಯೋಜನೆ. ಅದೇ ಕೃಷಿ ಯಾಂತ್ರೀಕರಣ ಯೋಜನೆ. SMEM ಸಬ್ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಜೇಷನ್. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಯೋಜನೆ ಏನು, ರೈತರಿಗೆ ಏನು ಉಪಯೋಗ, ಎಷ್ಟು ಸಬ್ಸಿಡಿ, ಹೊಸ ಅಪ್ಡೇಟ್, ಅರ್ಜಿ ಹೇಗೆ, ಯಾರು ಅರ್ಹರು, ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. SMEM ಯೋಜನೆ ಅಂದರೆ ಏನು? ರೈತ ಬಂಧುಗಳೇ, SMEM ಅಂದರೆ ಸಬ್ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕ್ಯಾನೈಸೇಷನ್. ಇದು ಕೇಂದ್ರ ಸರ್ಕಾರದ ಯೋಜನೆ. ಕರ್ನಾಟಕ ಕೃಷಿ ಇಲಾಖೆಯ ಮೂಲಕ ಜಾರಿ. ಈ ಯೋಜನೆಯ ಮುಖ್ಯ ಉದ್ದೇಶ ರೈತರಿಗೆ ಯಂತ್ರೋಪಕರಣಗಳನ್ನು ಕಡಿಮೆ ದರದಲ್ಲಿ ಸಬ್ಸಿಡಿಯೊಂದಿಗೆ ಒದಗಿಸುವುದು. ಇಂದಿನ ದಿನದಲ್ಲಿ ಕೃಷಿಯಲ್ಲಿ ಕಾರ್ಮಿಕರ ಕೊರತೆ ಇದೆ, ಕೂಲಿಯ ದರ ಜಾಸ್ತಿ ಇದೆ. ಇದಕ್ಕೆ ಪರಿಹಾರವೇ ಕೃಷಿ ಯಾಂತ್ರೀಕರಣ. ಈ ಯೋಜನೆ ರೈತರಿಗೆ ಏನು ಉಪಯೋಗ? ರೈತ ಬಂಧುಗಳೇ, SMEM ಯೋಜನೆಯಿಂದ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ರೋಟಾವೇಟರ್, ಸೀಡ್ ಡ್ರಿಲ್, ಪವರ್ ವೀಡರ್, ಸ್ಪ್ರೇಯರ್, ಹಾರ್ವೆಸ್ಟರ್, ಥ್ರೆಷರ್ ಇಂತಹ ಯಂತ್ರಗಳನ್ನು 40% ರಿಂದ 80% ತನಕ ಸಬ್ಸಿಡಿಯಲ್ಲಿ ಪಡೆಯಬಹುದು. ಇದರಿಂದ ಕೆಲಸ ಬೇಗ ಆಗುತ್ತದೆ, ಕಾರ್ಮಿಕರ ಅವಶ್ಯಕತೆ ಕಡಿಮೆ, ಸಮಯ ಉಳಿಯುತ್ತದೆ, ಇಂಧನ ಹಣ ಉಳಿಯುತ್ತದೆ, ಇಳುವರಿ ಹೆಚ್ಚುತ್ತದೆ. ಕರ್ನಾಟಕದಲ್ಲಿ ಕೃಷಿ ಯಾಂತ್ರೀಕರಣಕ್ಕೆ ಹೊಸ ಶಕ್ತಿ ನೀಡುತ್ತಿರುವ ಯೋಜನೆಯೇ SMEM ಯೋಜನೆ. ಈ ಯೋಜನೆಯ ಮೂಲಕ ಈಗಾಗಲೇ ಸಾವಿರಾರು ರೈತರು ಯಂತ್ರೋಪಕರಣಗಳನ್ನು ಸಬ್ಸಿಡಿಯಲ್ಲಿ ಪಡೆದುಕೊಂಡಿದ್ದಾರೆ. ಲಕ್ಷಾಂತರ ಕೃಷಿ ಯಂತ್ರಗಳು ರೈತರ ಕೈ ಸೇರಿವೆ. ಪ್ರತಿ ವರ್ಷ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಕೃಷಿ ಯಾಂತ್ರೀಕರಣಕ್ಕಾಗಿ ಖರ್ಚು ಮಾಡುತ್ತಿದೆ. ಗ್ರಾಮ ಮಟ್ಟದಲ್ಲಿ ಕಸ್ಟಮ್ ಹೈರಿಂಗ್ ಸೆಂಟರ್ಗಳ ಮೂಲಕ, ರೈತ ಗುಂಪುಗಳು ಮತ್ತು FPOಗಳ ಮೂಲಕ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ರೋಟಾವೇಟರ್ ಮುಂತಾದ ಯಂತ್ರಗಳು ರೈತರ ಬಳಕೆಗೆ ಬರುತ್ತಿವೆ. ಇದರಿಂದ ಕಾರ್ಮಿಕರ ಕೊರತೆ ಸಮಸ್ಯೆ ಕಡಿಮೆಯಾಗಿ ಕೃಷಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯುತ್ತಿವೆ. ಇದೀಗ SMEM ಯೋಜನೆಯಲ್ಲಿ ಕೆಲವು ಪ್ರಮುಖ ಹೊಸ ಅಪ್ಡೇಟ್ಗಳಿವೆ. ಈಗ ಎಲ್ಲ ಅರ್ಜಿಗಳು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು. ಫ್ರೂಟ್ಸ್ ಫಾರ್ಮರ್ ಐಡಿ ಕಡ್ಡಾಯವಾಗಿದೆ. ಸಬ್ಸಿಡಿ ಹಣವನ್ನು DBT ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಸಣ್ಣ ಮತ್ತು ಅಂಚಿನ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಮಹಿಳಾ ರೈತರು ಹಾಗೂ SC/ST ರೈತರಿಗೆ ಹೆಚ್ಚುವರಿ ಸಹಾಯಧನ ಲಭ್ಯ. ಕಸ್ಟಮ್ ಹೈರಿಂಗ್ ಸೆಂಟರ್ಗಳಿಗೆ ವಿಶೇಷ ಅನುದಾನ ನೀಡಲಾಗುತ್ತಿದೆ. ಸಾಮಾನ್ಯ ರೈತರಿಗೆ ಸುಮಾರು 40 ರಿಂದ 50% ಸಬ್ಸಿಡಿ ಸಿಗುತ್ತದೆ. ಸಣ್ಣ ಮತ್ತು ಅಂಚಿನ ರೈತರಿಗೆ 50 ರಿಂದ 60%, SC/ST ಮತ್ತು ಮಹಿಳಾ ರೈತರಿಗೆ 60 ರಿಂದ 80% ತನಕ ಸಬ್ಸಿಡಿ ದೊರೆಯುತ್ತದೆ. ಈ ಯೋಜನೆಗೆ ಕರ್ನಾಟಕದ ಕೃಷಿ ಭೂಮಿ ಹೊಂದಿರುವ ಮತ್ತು ಫ್ರೂಟ್ಸ್ನಲ್ಲಿ ನೋಂದಾಯಿತ ರೈತರು ಮಾತ್ರ ಅರ್ಹರು. ಅರ್ಜಿಗೆ ಆಧಾರ್ ಕಾರ್ಡ್, ಫ್ರೂಟ್ಸ್ ಫಾರ್ಮರ್ ಐಡಿ, ಭೂ ದಾಖಲೆ, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್ ಮತ್ತು ಜಾತಿ ಪ್ರಮಾಣಪತ್ರ ಅಗತ್ಯವಿದೆ. ನಮಸ್ಕಾರ ರೈತ ಬಂಧುಗಳೇ, ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ. ಇಷ್ಟೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರುತ್ತೀರಿ ಎಂದರೆ ದಯವಿಟ್ಟು ವಿಡಿಯೋವಿಗೆ ಲೈಕ್ ಕೊಡಿ. ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮ್ಮ ಕೃಷಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುತ್ತದೆ.